ಟುಮ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಮುಂದಿನ ಭಾಗ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವಿಡಿಯೋನ ಎಲ್ಲಿ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆವರೆಗೂ ವಾಚ್ ಮಾಡಿ. ಸಂಚಿಕೆಯಲ್ಲಿ ಅಜಿತ್ ಭೂಮಿ ಜೊತೆ ಜಗಳ ಆಡಿರ್ತಾರೆ. ಅಜ್ಜಿಯವರು ಈ ಮನೆ ಸೊಸೆ ನೀನೇ ಭೂಮಿ ಅಂತ ಹೇಳಿರೋದು ಅಜಿತ್ ಅವ್ರಿಗೆ ತಡೆಯಲಾರದಂತಹ ಸಿಟ್ಟನ್ನ ತಂದಿರುತ್ತೆ. ಈ ವಿಚಾರವಾಗಿ ಭೂಮಿ ಜೊತೆ ಜಗಳ ಆಡಿಕೊಂಡು ಒಂದು ಐಡಿಯಾನ ಮಾಡಿರ್ತಾರೆ. ಮನೆಯಲ್ಲಿ ಭೂಮಿ ಮೇಲೆ ಇರುವಂತಹ ಅಭಿಪ್ರಾಯ ಬೇರೆ ರೀತಿ ಟರ್ನ್ ಆಗಬೇಕು, ಭೂಮಿ ಕೆಟ್ಟವಳು ಅನ್ನೋ ಥರ ಪರಿಣಮಿಸಬೇಕು. ಇನ್ನು ಅಜ್ಜಿ ಮನಸ್ಸಿಗೆ ನೋವಾಗಬೇಕು, ಅಜ್ಜಿಯವರು ಭೂಮಿನ ಈ ಮನೆ ಸೊಸೆ ಅಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಬೇಕು ಅನ್ನೋ ರೀತಿ ಪ್ಲ್ಯಾನ್ನ ಮಾಡಿರ್ತಾರೆ ಅಜಿತ್ ಅವರು. ಇನ್ನು ಆ ಪ್ಲ್ಯಾನ್ ಪ್ರಕಾರ ಮಾಡೋ ಅಡುಗೆನಲ್ಲಿ ಊಟನ ಕೆಡಿಸ್ಬೇಕು, ಅದೇ ರೀತಿ ಮನೆ ಕೆಲಸದಲ್ಲಿ ಕೆಲಸಗಳನ್ನ ಕೆಡಿಸ್ಬೇಕು ಅಂತ ಹೇಳ್ಬಿಟ್ಟು ಭೂಮಿಯವರಿಗೆ ಐಡಿಯಾನ ಕೊಟ್ಟಿರ್ತಾರೆ. ಈ ಒಪ್ಪಂದಕ್ಕೆ ಭೂಮಿಯವರು ಸರಿ ಆಯಿತು ಅಂತ ಹೇಳಿರ್ತಾರೆ. ಇನ್ನು ಈ ಕಡೆ ಭೂಮಿಯವರು ಕಿಚನ್ನಲ್ಲಿ ಅವಲಕ್ಕಿ ಮಾಡ್ತಾ ಇರ್ತಾರೆ. ಅವಲಕ್ಕಿ ಮಾಡ್ತಾರೋ ಸಮಯ ಕರೆಕ್ಟಾಗಿ ಅಜಿತ್ ಅವರು ಆಫೀಸ್ಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬರ್ತಾರೆ. ಇನ್ನು ಅಲ್ಲೇ ಕೂತಿರೋಂತಹ ಲಚ್ಚಿ ಅವರು ಎಂಟಿ ಕೂತ್ಕೊಂಡ್ಬಂದಂತಹ ಅಜಿತ್ ಅವ್ರಿಗೆ ರೇಗಿಸಿ ಕಾಲನ್ನ ಹೇಳ್ದಿರ್ತಾರೆ. ಇನ್ನು ಕಿಚನ್ ಒಳಗಡೆ ಬಂದಂತಹ ಅಜಿತ್ ಅವರು ಭೂಮಿಗೆ ಹೇಳ್ತಾರೆ, ಖಾರ ಜಾಸ್ತಿ ಹಾಕಿದೆಯಾ ಅಂತ ಕಣ್ಣಲ್ಲೇ ಕೇಳಿದಾಗ ಆ ಭೂಮಿ ಹೇಳ್ತಾರೆ, ಹೌದು ಹಾಕಿದ್ದೀನಿ ಅಂತ. ಇನ್ನು ಹಾಕಿರಲ್ಲ ಇವಳು ಅಂತ ಹೇಳಿಬಿಟ್ಟು ತನ್ನ ಸೊಂಟದಲ್ಲಿರುವಂತಹ ಪಿಸ್ತೂಲ್ನ ತೆಗೆದು ಭೂಮಿಯ ಹಣೆ ಹತ್ರ ಇಡ್ತಾರೆ. ಇನ್ನು ಅದನ್ನು ನೋಡಿ ಗಾಬರಿಯಾದಂತಹ ಭೂಮಿಯವರು ಯಾಕೆ ಸಾಹೇಬ್ರೆ ಏನು ಅಂತ ಕೇಳಿದಾಗ ಖಾರ ಜಾಸ್ತಿ ಹಾಕಿದ್ದೆ ಅಂತ ಕೇಳಿದಾಗ ಭೂಮಿಯವರು ಇಲ್ಲ ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವರು ಹಾಕು ಖಾರನ ಅಂತ ಹೇಳಿದಾಗ ಈ ಮೆಣಸಿನ್ಕಾಯಿಗಳನ್ನೆಲ್ಲ ಹಚ್ಚಾಕು ಅಂತ ಹೇಳಿದಾಗ ಭೂಮಿ ಖಾರ ಆಗ್ಬಿಡುತ್ತೆ ಸಾಹೇಬ್ರೆ ಅಂತ ಹೇಳ್ತಾರೆ. ಇನ್ನು ಮೆಣಸಿನ್ಕಾಯಿ ಹಚ್ಚಿಟ್ಟಿರೋ ಇದನ್ನೆಲ್ಲ ತೊಗೊಂಡು ಅಜಿತ್ ಅವರೇ ಅವಲಕ್ಕಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋಕ್ಕೆ ಹೇಳ್ತಾರೆ. ಇನ್ನು ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಮೆಣಸಿನ್ಕಾಯಿ ಜಾಸ್ತಿಯಾಗಿ ಘಾಟ್ ಆಗುತ್ತೆ. ಮನೆಯವರು ಎಲ್ಲರೂ ಸಹ ಅದೇ ಸಮಯಕ್ಕೆ ಅಲ್ಲಿಗೆ ತಿಂಡಿ ತಿನ್ನೋದಕ್ಕೆ ಅಂತ ಬಂದು ಕೂತ್ಕೋತಾರೆ. ಎಲ್ಲರೂ ಸಹ ಕೆಮ್ತಾ ಇರ್ತಾರೆ. ಈ ಕಡೆ ಅಜ್ಜಿ ಸಂಗೀತ ರಾಮ್ ಅವರು ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕೆಮ್ತಾ ಇರ್ತಾರೆ. ಇನ್ನು ಸಂಗೀತ ಅವರು ಭೂಮಿ ಅಂತ ಕೂಗ್ತಾರೆ. ಅದೇ ಸಮಯ ಕರೆಕ್ಟಾಗಿ ಅಜಿತ್ ಅವರು ಕಿಚನ್ನಿಂದ ಬರ್ತಾರೆ. ಸಂಗೀತ ಹೇಳ್ತಾರೆ, ಭೂಮಿ ಸ್ವಲ್ಪ ಘಾಟ್ ಆಗ್ತಿದ್ಯಮ್ಮ, ಸ್ಟೌದು ಉರಿನ ಸ್ವಲ್ಪ ಕಮ್ಮಿ ಮಾಡ್ಕೋ ಅಂತ. ಭೂಮಿ ಹಾತೆ ಅಂತ ಹೇಳ್ಬಿಟ್ಟು ಸಂದಿಗ್ಧ ಪರಿಸ್ಥಿತಿಗೆ ಸಿಗಾಕೋತಾರೆ. ಇನ್ನು ಅಜಿತ್ ಅವರು ಬಂದು ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತಾರೆ ತಿಂಡಿ ತಿನ್ನೋದಕ್ಕೆ ಅಂತ ಹೇಳಿ. ಎಲ್ಲರೂ ಸಹ ಘಾಟ್ಗೆ ಕೆಮ್ತಾ ಇರ್ತಾರೆ. ಅದೇ ಸಮಯ ಕರೆಕ್ಟಾಗಿ ಅವಲಕ್ಕಿನ ಮಿಕ್ಸ್ ಮಾಡಿ ಭೂಮಿಯವರು ತಗೊಂಡು ಡೈನಿಂಗ್ ಹಾಲ್ಗೆ ಬರ್ತಾರೆ. ಭೂಮಿ ತಂದಿದ್ದನ್ನ ಅಜಿತ್ ಅವ್ರು ನೋಡಿ ಎಲ್ಲರಿಗೂ ಬಡಿಸು ಅಂತ ಕಣ್ಣಲ್ಲೇ ಸಿಗ್ನಲ್ ಕೊಟ್ಟಾಗ ಭೂಮಿಯವರು ಖಾರ ಆಗಿದೆ ಸಾಹೇಬ್ರೆ, ಕಣ್ಣಲ್ಲಿ ನೀರು ಬರುತ್ತೆ ಅಂತ ಬೇಜಾರಾಗಿ ಸನ್ನೆಯಲ್ಲಿ ಹೇಳ್ತಾರೆ. ಅಜಿತ್ ಅವರು ಬಡಿಸು ಅಂತ ಹೇಳಿದಾಗ ಭೂಮಿಯವರು ಐಡಿಯಾ ಮಾಡಿ, ಸಾಹೇಬ್ರೆ ನೀವು ಕಿಚನ್ಗೆ ಬಂದು ಹೊಟ್ಟೆ ಹಸ್ವು ಅಂತ ಹೇಳಿ ಅಷ್ಟೊಂದು ಹಿಂಸೆ ಮಾಡಿಬಿಟ್ರಲ್ಲ, ಫಸ್ಟು ನೀವೇ ತಿನ್ಬಿಡಿ ಅಂತ ಪ್ಲೇಟ್ಗೆ ಹಾಕಕ್ಕೆ ಬಂದಾಗ ಇನ್ನು ಅಜಿತ್ ಅವರು ಭೂಮಿ ಕೈನ ಇಟ್ಕೊಂಡು, ದೊಡ್ಡವರಿದ್ದಾರೆ ಫಸ್ಟ್ ಚಿಕ್ಕವ್ರಿಗೆ ಬಡಿಸ್ಬೋದಾ, ಗಂಡನ ಮೇಲಿರೋ ಪ್ರೀತಿನೆಲ್ಲ ಆಮೇಲೆ ತೋರಿಸು ಅಂತ ಹೇಳ್ಬಿಟ್ಟು ಅವ್ರ ಕೈನ ಹಿಡಿದು ಅಜ್ಜಿ ಪ್ಲೇಟ್ಗೆ ಅವಲಕ್ಕಿನ ಹಾಕಿಸ್ತಾರೆ ಅಜಿತ್ ಅವರು. ಕೇಳ್ತಾರೆ, ದೇವಯಾನಿ ಮನಸ್ವಿನಿ ಎಲ್ಲಿ? ಲಚ್ಚಿ ಹೇಳ್ತಾರೆ, ದೇವಯಾನಿ ಅತ್ತೆಗೇನೋ ತಲೆನೋವು ಅಂತೆ, ಅವ್ರಿಗೆ ಮಾತ್ರೆ ಕೊಟ್ಟಿದ್ದೀನಿ, ಅವರು ಮಲ್ಕೊಂಡಿದ್ದಾರೆ. ಅಶ್ವಿನಿ ಪ್ರಾಬ್ಲಬ್ಲಿ ದೇವಯಾನಿ ಅತ್ತೆ ಜೊತೆನೇ ಇರಬೇಕು. ಇನ್ನೊಂದು ಶ್ರವಣ್ ಮಾವ ಅವರು ಬ್ಯುಸಿ ಇದಾರಂತೆ, ತಿಂಡಿ ಆಮೇಲೆ ತಿಂತಾರಂತೆ ಅಂತ ಹೇಳ್ಬಿಡು ಅಂತ ನನ್ನ ಹತ್ರ ಹೇಳಿದ್ರು. ನಾನು ಹೇಳಿದ್ದೀನಿ ಮತ್ತೆ ಕೇಳಕ್ ಹೋಗ್ಬೇಡಿ ಅಂತ ಲಚ್ಚಿ ಹೇಳಿದಾಗ ಅಜ್ಜಿ ಅಜ್ಜಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ತುತ್ತನ ಬಾಯೊಳಗಡೆ ಇಟ್ಕೊಳೋ ಸಮಯ ಕರೆಕ್ಟಾಗಿ ಭೂಮಿಯವರು ಅಜ್ಜಿ ತಿನ್ಬೇಡಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾರೆ. ಎಲ್ಲರೂ ಗಾಬರಿಯಿಂದ ಭೂಮಿ ಮುಖನ ನೋಡ್ತಿರ್ಬೇಕಾದ್ರೆ ಭೂಮಿಯವರು ಹೇಳ್ತಾರೆ, ಅಯ್ಯೋ ನನ್ನ ಎಲ್ಲರೂ ಕ್ಷಮಿಸ್ಬಿಡಿ, ಅದು ಗಾಬರಿನಲ್ಲಿ ಯೋಚನೆ ಮಾಡ್ಕೊಂಡು ಒಂದೆರಡು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಅವ್ರು ಹೇಳ್ತಾರೆ, ಮೆಣಸಿನ್ಕಾಯಿ ಘಾಟ್ ಬಂದಾಗಲೇ ಅನ್ಕೊಂಡೆ ನಾನು. ಅದಕ್ಕೆ ಅಜಿತ್ ಹೇಳ್ತಾರೆ, ಹೇ ಅಪ್ಪ ಮೆಣಸಿನ್ಕಾಯಿ ಜಾಸ್ತಿ ಆಗಿರೋದು ಎರಡೇ ಅಲ್ಲೇನ್ ಖಾರ ಇರುತ್ತೆ ಮಹಾ ಅಜ್ಜಿ, ಮಾಡಿರೋದನ್ನ ವೇಸ್ಟ್ ಮಾಡೋಕ್ಕಾಗುತ್ತಾ, ನೀವು ತಿನ್ನಿ ನಾನು ತಿಂತೀನಿ. ಇನ್ನು ಅಜ್ಜಿ ಅವರು ಅಯ್ಯೋ ಅನ್ನೋ ಅಷ್ಟರಲ್ಲಿ ಭೂಮಿಯವರು ಅಯ್ಯೋ ಬೇಡ ಅಜ್ಜಿ ಹಾಗಂತ ತಿನ್ನಕ್ಕಾಗುತ್ತಾ, ನಾನು ಸರಿ ಮಾಡ್ಕೊಂಬತ್ತೀನಿ, ವೇಸ್ಟ್ ಏನು ಮಾಡಲ್ಲ ನಾನು ಹೇಳ್ಬಿಟ್ಟು ಪ್ಲೇಟ್ಗೆ ಹಾಕಿರೋದನ್ನೆಲ್ಲ ಮತ್ತೆ ತೆಗೆದು ಹಾಕೊಂಡು ಅದನ್ನ ಕಿಚನ್ಗೆ ತಗೊಂಡೋಗ್ತಾರೆ ಸರಿ ಮಾಡೋದಕ್ಕೆ ಅಂತ. ಇನ್ನು ಅಜಿತ್ ಅವರು ಕೋಪ ಮಾಡ್ಕೊಂಡು ಭೂಮಿ ಕಡೆನೆ ಸಿಟ್ಟಿಂದ ಹೋಗ್ತಾ ಇರ್ತಾರೆ. ಇನ್ನು ಭೂಮಿಯವರು ಕಿಚನ್ಗೆ ಆ ಅವಲಕ್ಕಿನೆಲ್ಲ ತಗೊಂಡ್ಬಂದು ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಜಿತ್ ಅವರು 1 ನಿಮಿಷ ಅಂತ ಹೇಳಿ ಮತ್ತೆ ಕಿಚನ್ಗೆ ಬಂದು ನಿಂಬೇನ್ ಕೂತಿರಂತಹ ಭೂಮಿಗೆ, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ತಾ ಇದೆಯಲ್ಲ ನೀನು, ಹೇಳ್ದಷ್ಟು ಮಾಡ್ಬೇಕು ತಾನೆ ಅಂತ ಜೋರಾಗಿ ಕೇಳಿದಾಗ ಭೂಮಿ ಹೇಳ್ತಾರೆ, ಹಾಳು ಮಾಡ್ತಾ ಇರೋದು ನಾನಲ್ಲ, ಗಳಿಗೂ ಸಹ ಕೆಟ್ಟದನ್ನ ಬಯಸೋಳಲ್ಲ ನಾನು, ಅದರಲ್ಲಿ ಅದು ನನ್ನ ಕುಟುಂಬ, ಅಲ್ಲಿ ಕೂತಿರೋರು ನನ್ನವರು, ಅವರಿಗೆ ಈ ಖಾರದ ಅವಲಕ್ಕಿನ ಸಾಧ್ಯನೇ ಇಲ್ಲ ಹೇಳ್ಬಿಟ್ಟು ನಿಂಬೆಹಣ್ಣು ಕುಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಅಜಿತ್ ಅವರು ಅಲ್ಲಿರುವಂತಹ ಅವಲಕ್ಕಿ ಪಾತ್ರೆನ ಎತ್ಕೊಂಡ್ಬಿಟ್ಟು ನಾನು ಹೇಳಿದ್ದನ್ನಷ್ಟೇ ಮಾಡು ಅಂತ ಹೇಳಿದ್ ನಾನು ನಿನ್ಗೆ, ನೀನ್ ಹೇಳಿದನ್ನೆಲ್ಲ ನನ್ನ ಕೈಲಿ ಕೇಳಿಸ್ಕೊಳೋದಿಕ್ ಆಗೋದಿಲ್ಲ ಹೇಳ್ಬಿಟ್ಟು ಆ ಅವಲಕ್ಕಿ ಪಾತ್ರೆಗೆ ಉಪ್ಪು ಹಾಕೋದಕ್ಕೆ ಅಂತ ಉಪ್ಪಿನ ಡಬ್ಬನ ತಗೊಂಡು ಉಪ್ಪು ಕ್ಯಾಪನ್ನ ಓಪನ್ ಮಾಡಿಬಿಟ್ಟು ಉಪ್ಪು ಸುರಿಯೋದಕ್ಕೆ ನೋಡ್ತಾರೆ. ಇನ್ನು ಭೂಮಿಯವರು ಅದನ್ನ ಕಿತ್ಕೊಂಡು, ಸಾಹೇಬ್ರೆ ಈ ರೀತಿ ಎಲ್ಲ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಇದನ್ನ ನೋಡಿ ಅವ್ರು ನಾನು ಹೇಳ್ದಷ್ಟು ಮಾಡು ಅಂತ ಅಂದ್ರೆ ಆವಾಜ್ ಆಗ್ತಾ ಇದೆಯಾ, ನಾನು ಹೇಳ್ದಷ್ಟು ಮಾಡು. ಭೂಮಿಯವರು ಸಾಹೇಬ್ರೆ ನೀವು ಹೋಗಿ, ನೀವು ಈ ರೀತಿ ಎಲ್ಲ ಇದ್ರೆ ನಾನು ಹೇಗೆ ಇದನ್ನ ಸರಿ ಮಾಡ್ಲಿ ಅಂತ ಜೋರಾಗಿ ಹಾಲಲ್ಲಿ ಕೂತಿರೋರು ಎಲ್ಲರಿಗೂ ಕೇಳಿಸೋ ರೀತಿ ಹೇಳ್ಬಿಡ್ತಾರೆ ಕೂಗಿ. ಅಲ್ಲಿ ಹಾಲಲ್ಲಿ
ಟಿಫನ್ಗೆ ಅಂತ ಕೂತಿರುವಂತಹ ಸಂಗೀತ, ರಾಮ್ ಎಲ್ಲರೂ ಸಹ ಕಿಚನ್ ಕಡೆನೆ ನೋಡಿ ಗಾಬರಿಗೆ ಒಳಗಾಗ್ತಾರೆ. ಅಜ್ಜಿ ಅವರು ಈ ಸೌಂಡ್ ನ ಕೇಳಿಸ್ಕೊಂಡು ನಗ್ತಾ ಇರ್ತಾರೆ. ಈ ಕಡೆ ಶಾಕ್ ಅಲ್ಲಿ ಅಜಿತ್ ಅವರು ಭೂಮಿ ಮುಖಾನ ನೋಡಿದಾಗ ಭೂಮಿ ಅವರು ಹೇ ಹೋಗ್ರಿ ಹೇಳ್ಬಿಟ್ಟು ಭೂಮಿ ಅವರು ಅಜಿತ್ಗೆ ರಿವೆಂಜ್ ತಗೋತಾರೆ. ಇನ್ನು ರಾಮ್ ಅವರು ಸಂಗೀತ ಏನೇ ಅದು ಅಜಿತ್ ನಿಂಗೆ ಡ್ಯೂಟಿ ಟೈಮ್ ಆಗ್ಲಿಲ್ವೇನೋ ಅನ್ನೋ ಸಂದರ್ಭ ಕರೆಕ್ಟ್ ಆಗಿ ಸಂಗೀತ ಅವರು ಅಜಿತ್ ನಿನ್ ಕಿಚನ್ ಇಂದ ಆಚೆ ಬಾ ಮೊದ್ಲು ಹೇಳಿ ಕೂಗ್ತಾರೆ. ಇನ್ನು ಅಜಿತ್ ಅವ್ರ ಭೂಮಿಗೆ ನಿನಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೈನ ತೋರಿಸ್ಬಿಟ್ಟು ಅಲ್ಲಿ ಡೈನಿಂಗ್ ಹಾಲ್ಗೆ ಬರ್ತಾರೆ. ಅಜಿತ್ ಕೂತ್ಕೊಂಡ ತಕ್ಷಣ ಸಂಗೀತ ಅವರು ಕೋಪದಿಂದ ಅಜಿತ್ ಮುಖಾನ ನೋಡ್ತಾರೆ. ಅಜ್ಜಿ ಅವರು ನಗ್ತಾ ಇರ್ತಾರೆ. ಭೂಮಿ ಅವರು ಹುಳಿ ಮತ್ತೆ ಬೆಲ್ಲನ ಸೇರಿಸಿ ಕೆಟ್ಟೋಗಿರುವಂತಹ ಅವಲಕ್ಕಿನ ಸರಿ ಮಾಡಿ ಖಾರ ಕಮ್ಮಿ ಮಾಡಿ ಮತ್ತೆ ಡೈನಿಂಗ್ ಹಾಲ್ಗೆ ತಗೊಂಬಂದು ಹೋಗುವಾಗ ಅಜಿತ್ ಮುಖಾನ ನೋಡಿದಾಗ ಅಜಿತ್ ಅವರು ನಿನಗೆ ಮಾಡ್ತೀನಿ ಅಂತ ಕಣ್ಣಲ್ಲಿ ಜೋರಾಗಿ ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಅಜ್ಜಿ ಅವರು ತಲೆ ಕೆರ್ಕೋತಾ ಇರ್ತಾರೆ ಭೂಮಿನ ನೋಡಿ. ಅಜ್ಜಿಗೆ ಅವಲಕ್ಕಿ ಹಾಕಿ ಲಚ್ಚಿಗೂ ಅವಲಕ್ಕಿ ಹಾಕಿ ಅಜಿತ್ಗೂ ಅವಲಕ್ಕಿ ಹಾಕ್ತಾರೆ. ಸಂಗೀತ ಅವರು ಆ ಪಾತ್ರನ ಈಸ್ಕೊಂಡು ರಾಮ್ ಅವ್ರಿಗೂ ಬಡಿಸಿ ಅವರು ಸಹ ಬಡಿಸ್ಕೊಂಡು ತಿಂತಾರೆ. ಅಂತ ಭೂಮಿ ಮುಖಾನ ನೋಡಿದಾಗ ಒಂಥರ ಭೂಮಿ ಗಾಬರಿಗೆ ಒಳಗಾಗಿ ಸರಿ ಹೋಗ್ಲಿವೇನೋ ನಾನು ಮಾಡಿದ್ದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಸಂಗೀತ ಅವರು ಚೂರು ಖಾರ ಜಾಸ್ತಿ ಇದೆ ಆದ್ರೂ ಡಿಫ್ರೆಂಟ್ ಆಗಿ ಒಂಥರ ಟೇಸ್ಟ್ ಚೆನ್ನಾಗಿದೆ ಭೂಮಿ ಇಷ್ಟ ಆಯ್ತು ಅಂತ ಹೇಳಿದಾಗ ಭೂಮಿ ಅವ್ರಿಗೆ ಸ್ವಲ್ಪ ಸಮಾಧಾನ ಸಿಕ್ತಾಗೆ ರಿಲೀಫ್ ಆಗುತ್ತೆ. ಹೇಳ್ತಾರೆ ನನಗಂತೂ ಈ ಅವಲಕ್ಕಿ ತುಂಬಾನೇ ಇಷ್ಟ ಆಯ್ತು ತಮ್ಮ ಅಂತ ಹೇಳಿದಾಗ ಭೂಮಿ ಅವರು ನಕ್ಕೊಂಡು ಅಯ್ಯೋ ಅಜ್ಜಿ ಕೆನ್ನೆಗೆ ಎತ್ತುವುದು ನಿಮ್ಮಮ್ಮಗನೇ ಹೇಳ್ಕೊಟ್ಟಿದ್ದು ಹೇಳ್ದಾಗ ಅಜ್ಜಿ ಅವಾಗ ಅವನ ಅಡಿಗೆ ಮನೆಗೆ ಬಂದಾಗ ನೀವು ಹೋಗಿ ಸಾಯಬ್ರೆ ಅಂತ ಅಂತಿದ್ದೆ ಹೇಳ್ಕೊಟ್ನಾ ಅಂತ ಕೇಳಿದಾಗ ಭೂಮಿ ಹೇಳ್ತಾರೆ ಆವಾಗ್ಲೇ ಹೇಳ್ಕೊಟ್ಟಿದ್ದು ಅಜ್ಜಿ. ನಕ್ಕೊಂಡು ಕೆನ್ನೆ ಮೇಲೆ ಕೈ ಇಟ್ಕೊಂಡು ಹೇ ಕಳ್ಳ ನಿನಗೆ ಅವಲಕ್ಕಿ ಮಾಡಕ್ ಬರುತ್ತಾ ಅಂತ ಅಜ್ಜಿತ್ ಕೇಳಿದಾಗ ಅವರು ಒಂಥರ ನಗೋ ರೀತಿ ಸಿಟ್ಟಿಂದ ಕತ್ನ ಮಾಡ್ತಾ ಇರ್ತಾರೆ. ಇನ್ನು ಭೂಮಿಯವರು ತುಂಬಾ ಸಿಟ್ಟಲ್ಲೇನೆ ಅಜಿತ್ ಮಾಡಿರೋ ಕೆಲ್ಸಕ್ಕೆ ನಿಂತಿರ್ತಾರೆ. ಭೂಮಿ ಎಲ್ರಿಗೂ ಸಹ ಟಿಫನ್ ನ ಬಡಿಸ್ಬಿಟ್ಟು ಅಜಿತ್ ಅವರು ಸಿಟ್ಟಿಂದ ನೋಡ್ತಿರೋದನ್ನ ನೋಡ್ಕೊಳ್ಳಿ ಅಂತ ಹೇಳಿ ಕಿಚನ್ ಗೆ ಹೊರಟೋಗ್ತಾರೆ. ಅಜಿತ್ ಅವರು ಸಿಟ್ಟಲ್ಲಿ ಮನ್ಸಲ್ಲೇ ಈ ಭೂಮಿ ತಿಂಡಿನ ಕೆಡಿಸು ಅಂತ ಅಂದ್ರೆ ನನ್ನ ಪ್ಲಾನ್ ನೇ ಕೆಡಿಸ್ತಿದ್ದಾಳಲ್ಲ, ನಂಬ್ಕೊಂಡ್ರೆ ನನ್ ಕೆಲ್ಸ ಆಗಲ್ಲ, ಇನ್ನು ನಾನು ಇವಳನ್ನ ನಂಬ್ಕೊಳೋದು ಬಿಟ್ಟು ನಾನೇ ಏನಾದ್ರು ಮಾಡ್ಬೇಕಲ್ಲ. ಅಜ್ಜಿ ಹೋಗೋ ದಾರಿನಲ್ಲಿ ನೀರ್ ಚೆಲ್ಲಿ ಅಜ್ಜಿ ಬೀಳೋ ಹಾಗೆ ಮಾಡಿ ಅದನ್ನ ಭೂಮಿ ಮೇಲೆ ಎತ್ತಾಕ್ಬಿಡ್ಲಾ ಹೇಳ್ಬಿಟ್ಟು ಅಜ್ಜಿನ ಟಾರ್ಗೆಟ್ ಮಾಡ್ಕೊಂಡು ಅಜಿತ್ ಅವರು ನೋಡ್ತಾ ಇರ್ತಾರೆ. ಇನ್ನು ಅಜ್ಜಿ ಅವರು ಎಲ್ರ ಜೊತೆ ಸಹ ಮಾತಾಡ್ಕೊಂಡು ಖುಷಿಯಿಂದ ತಿಂಡಿನ ತಿಂತಾ ಇರ್ತಾರೆ. ಮಾಡಾದ್ಮೇಲೆ ಗ್ಲಾಸ್ ಅಲ್ಲಿರುವಂತಹ ನೀರನ್ನ ಕುಡಿಯೋ ರೀತಿ ತಗೊಂಡು ಅದನ್ನ ಅಜಿತ್ ಅವರು ಅಜ್ಜಿ ಕಾಲ ಹತ್ರ ಚೆಲ್ಬಿಡ್ತಾರೆ. ಇನ್ನು ಇದನ್ನ ಕಿಚನ್ ಇಂದ ಬಂದು ಸೂಕ್ಷ್ಮವಾಗಿ ನಿಂತ್ಕೊಂಡು ಗಮನಿಸಿದಂತಹ ಭೂಮಿಯವರು ಅಜ್ಜಿ ಎದಳೋ ಟೈಮ್ ಕರೆಕ್ಟಾಗಿ ಅಜ್ಜಿ ಎದಳ್ಬೇಡಿ ಕೂತ್ಕೊಳ್ಳಿ ಅಂತೇಳಿ ಕೂರಿಸಿ ಯಾವ ಕೋತಿಗಳಲ್ಲಿ ನೀರು ಚೆಲ್ಬಿಟ್ಟಿದ್ದಾವೆ ನೋಡಿ ಅಂತ ಹೇಳಿ ಅಲ್ಲಿ ಚೆಲ್ಲಿರುವಂತಹ ನೀರ್ನೆಲ್ಲ ಬಟ್ಟೆಯಿಂದ ಒರೆಸ್ತಾರೆ ಭೂಮಿಯವರು. ಅಜ್ಜಿ ಅವರು ನೀನು ನೋಡಿ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಭೂಮಿ, ಇಲ್ಲ ಅಂತಂದರೆ ನಾನು ಜಾರ್ ಬಿದ್ದೋಗ್ತಿದ್ದೆ ಅಂತೇಳಿ ಭೂಮಿಗೆ ಹುಷಾರು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇನ್ನು ಮನೆಯವರೆಲ್ಲರೂ ಸಹ ಟಿಫನ್ನ ತಿಂದ್ಬಿಟ್ಟು ಅವ್ರವ್ರ ಪಾಡಿಗೆ ಅವ್ರವ್ರ ರೂಮ್ಗೆ ಹೋಗ್ತಾರೆ. ಈ ಕಡೆ ರೂಮ್ ಒಳಗಡೆ ಬಂದಂತಹ ಅಜಿತ್ ಅವರು ಭೂಮಿನ ಹಿಡ್ಕೊಂಡು ಏನು ಮಾಡ್ತಾ ಇದೆಯಾ ನೀನು, ನಾನು ರಾತ್ರಿ ಹೇಳಿದ ವಿಷಯಕ್ಕೆ ನೀನು ಒಪ್ಕೊಂಡಿದ್ಯಾ, ನೀವು ಹೇಳ್ದಾಗೆ ನಾನು ಕೇಳ್ತೀನಿ ಅಂತ ಪದೇ ಪದೇ ನೀನು ನನ್ನ ಐಡಿಯಾಗೆಲ್ಲ ಅಡ್ಡ ಬರ್ತಾ ಇದೆಯಾ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ, ಇನ್ನು ಅಜ್ಜಿ ಅಲ್ಲಿ ನೀರು ಚೆಲ್ಲಿ ಬೀಳೋ ಹಾಗೆ ಮಾಡಿ ಆ ತಪ್ಪನ್ನ ನಿನ್ನ ಮೇಲೆ ಎತ್ತಾಕಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡು ನೀರು ಚೆಲ್ಲಿದ್ರೆ ನೀನು ಯಾಕೆ ಆ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ಭೂಮಿಗೆ ಬೈತಾ ಇರ್ತಾರೆ. ಇನ್ನು ಏನಾದರೂ ಮಾಡಿ ಅಜ್ಜಿ ಕೈಯಲ್ಲಿ ನಿನಗೆ ಬೈಸ್ಬೇಕು ಅಂತ ನಾನು ಅನ್ಕೊಂಡ್ರೆ ಇನ್ನು ಅದಕ್ಕೆಲ್ಲ ನೀನು ನೀರನ್ನ ಹುಯ್ದ್ಬಿಟ್ಟಲ್ಲ, ನನಗೆ ಈ ಅಗ್ರಿಮೆಂಟ್ ಮ್ಯಾರೇಜ್ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಇನ್ನು ಅಜಿತ್ ಕೋಪಕ್ಕೆ ಭೂಮಿಯವರು ಇನ್ನು ನಾವಿಬ್ರು ಡೈವರ್ಸ್ ತಗೊಂಡು ಈ ಮನೆಯಿಂದ ಹೋಗ್ಬೇಕಾದ್ರೆ ಅಜ್ಜಿ ನನ್ನನ್ನ ತಡಿಬಾರ್ದು ಅಷ್ಟೇ ತಾನೇ ಅಜಿತ್ ಅವ್ರು ಹೇಳ್ತಾರೆ ಹ್ಞೂ ಅಷ್ಟೇ ಅಂತ. ಇನ್ನು ಭೂಮಿಯವರು ಸಿಟ್ ಮಾಡ್ಕೊಂಡು ಸರಿ ಆಯ್ತು ಅಜ್ಜಿನ ಒಪ್ಸೋಂತಹ ಜವಾಬ್ದಾರಿ ನಂದು, ಅಜ್ಜಿ ಯಾವುದೇ ಕಾರಣಕ್ಕೂ ನನ್ನ ಪರ ನಿಲ್ಬಾರ್ದು, ನನ್ನ ಪರ ನಿಂತ್ಕೊಂಡಿರೋ ಹಾಗೆ ಮಾಡ್ಕೊಳೋ ಜವಾಬ್ದಾರಿ ನಂದು. ಇನ್ನು ನೀವು ಟೆನ್ಷನ್ನ ಬಿಟ್ಟು ಈ ರೀತಿ ತಿನ್ನೋ ಊಟಕ್ಕೆ ಖಾರ ಉಪ್ಪು ಜಾಸ್ತಿ ಹಾಕಿ ಮನೆಯವ್ರನ್ನ ಬೀಳ್ಸೋ ರೀತಿ ಎಲ್ಲ ಏನು ಮಾಡೋದಕ್ಕೆ ಹೋಗ್ಬೇಡಿ, ಇದರಿಂದ ಮನೆಯವ್ರಿಗೆ ನೋವು ಆಗೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನೇ ಮನೆ ಬಿಟ್ಟು ಹೋಗೋ ಟೈಮ್ನಲ್ಲಿ ನನ್ನ ಕೆಟ್ಟ ಪಟ್ಟನ ನಾನೇ ಕಟ್ಕೊಂಡು ಹೋಗಬೇಕು, ಆ ರೀತಿ ನಾನೇ ಮಾಡ್ಕೋತೀನಿ, ದಯವಿಟ್ಟು ಸಾಹೇಬ್ರೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ನೀವು ಆಫೀಸ್ಗೆ ಹೋಗಿ ಅಂತ ಹೇಳಿ ಅಜಿತ್ ಅವ್ರಿಗೆ ಸಮಾಧಾನ ಮಾಡಿ ಕಳಿಸ್ತಾರೆ. ಇನ್ನು ಅಜಿತ್ ಅವರು ಹೋದ್ಮೇಲೆ ತುಂಬ ಟೆನ್ಷನ್ ಇರುವಂತಹ ಭೂಮಿಯವರು ಕುತ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಇನ್ನು ಲಕ್ಷ್ಮಕ್ಕ ಅವ್ರ ಜೊತೆ ಮಾತಾಡೋಣ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಇರೋ ಫೋನ್ನ ತಗೊಂಡು ಭೂಮಿಯವರು ಲಕ್ಷ್ಮಿ ಅವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ಮೇಲೆ ಲಕ್ಷ್ಮಕ್ಕ ನನ್ಗೆ ಯಾಕೋ ಮನಸ್ಸಿಗೆ ತುಂಬ ನೋವು ಆಗ್ತಾ ಇದೆ, ಅಮ್ಮ ಬಂದು ಹೋದ್ಮೇಲೆ ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಲಕ್ಷ್ಮಕ್ಕ, ನಾನು ಸ್ವಲ್ಪ ನಿಮ್ಮ ಮನೆಗೆ ಬರೋಣ ಅಂತ ಅನ್ಕೊಂಡಿದ್ದೀನಿ ಅನ್ನೋ ಸಮಯ ಕರೆಕ್ಟಾಗಿ ಕವಿತಾ ಅವರು ಕೆಮ್ಮುವಂತಹ ಸೌಂಡು ಭೂಮಿಗೆ ಫೋನಲ್ಲಿ ಕೇಳಿಸುತ್ತೆ. ಇನ್ನು ಭೂಮಿಯವರು ಲಕ್ಷ್ಮಕ್ಕ ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ಕೇಳಿದಾಗ ಈ ಕಡೆ ಲಕ್ಷ್ಮಕ್ಕ ಅವ್ರು ಹೇಳ್ತಾರೆ ಅಯ್ಯೋ ನಮ್ಮ ಮನೆಗೆ ಬಂದಿರೋರ ಕವಿತಕ್ಕ ಅಂತ ಹೇಳ್ಬಿಟ್ಟು ಇನ್ನೂ ಇಲ್ಲೇ ಇದ್ದಾರೆ ಭೂಮಿ ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ಲಕ್ಷ್ಮಕ್ಕ ಅವ್ರ ಮಾತಿಗೆ ಭೂಮಿಯವರು ಹೌದಾ ಅಕ್ಕ, ಹಾಗಾದ್ರೆ ಇನ್ನು ನಿಮ್ಮ ಮನೆಯಲ್ಲೇ ಇದ್ದಾರೆ ಅವರು, ಹಾಗಾದ್ರೆ ಅವ್ರ ಹೆಸರೇನು ಅಂತ ಕೇಳ್ತಾರೆ. ಇನ್ನು ಈ ಕಡೆ ಲಕ್ಷ್ಮಿಯವರು ಕವಿತಕ್ಕ ಅಂತ ಹೇಳ್ಬಿಟ್ಟು ಅಂತ ಹೇಳಿದಾಗ ಭೂಮಿ ಹೇಳ್ತಾರೆ ಸರಿ ಆಯ್ತಕ್ಕ, ನಿಮ್ಮ ಮನೆಗೆ ಬಂದಿರೋಂತಹ ಕವಿತಕ್ಕ
ಆಯ್ತಕ್ಕ ಅವ್ರನ್ನ ನನಗೆ ಯಾಕೋ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ನೀನು ಏನಾದರೂ ಅಂದ್ಕೊಂಡಿಲ್ಲ ಅಂತಂದರೆ ನಾನು ಈಗಲೇ ನಿಮ್ಮ ಮನೆಗೆ ಬರ್ಬೋದಂತ ಕೇಳ್ತಾರೆ. ಇನ್ನು ಭೂಮಿಯವರು, ಅಯ್ಯೋ ಭೂಮಿ, ನಿನ್ನ ಮನೆಗೆ ಬರೋದಕ್ಕೆ ನನ್ನ ಹತ್ರ ಪರ್ಮಿಷನ್ ಕೇಳಬೇಕಾ, ನೀನು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಈ ಮನೆಗೆ ಬರ್ಬೋದು ಭೂಮಿ, ಬೇಗ ಬಾ, ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು, ಸರಿ ಆಯ್ತಕ್ಕ, ನಾನು ಇವಾಗಲೇ ನೆನ್ನೆ ಮನೆಯಿಂದ ಹೊರಡ್ತೀನಿ, ನೀನು ಅಲ್ಲೇ ಇರು, ಬೇಗ ಬರ್ತೀನಿ ನಾನು ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಇನ್ನು ಫೋನ್ ಕಟ್ ಮಾಡಿಬಿಟ್ಟು ನಾನು ಲಕ್ಷ್ಮಕ್ಕ ಅವ್ರ ಮನೆಗೆ ಹೋದರೆ ಬಂದಿರೋಂತಹ ಅವರು ನೋಡಿ ಸ್ವಲ್ಪ ನನಗೂ ಖುಷಿ ಆಗ್ಬೋದು, ಇನ್ನು ನನ್ನ ಮನಸ್ಸಲ್ಲಿರುವಂತಹ ಗೊಂದಲಕ್ಕೆಲ್ಲನೂ ಅವ್ರ ಹತ್ರ ಏನಾದರೂ ಸೊಲ್ಯೂಷನ್ನ ತೊಗೊಬೋದು ಅಂತ ಸಮಾಧಾನ ಮಾಡಿಕೊಂಡು ತನ್ನ ನಿಜವಾದ ತಾಯಿನ ನೋಡೋದಕ್ಕೆ ಕಾತುರವಾಗಿ ಭೂಮಿಯವರು ಲಕ್ಷ್ಮಕ್ಕ ಅವ್ರ ಮನೆಗೆ ಬರ್ತಾರೆ. ಇನ್ನು ಲಕ್ಷ್ಮಕ್ಕ ಅವ್ರ ಮನೆಗೆ ಬಂದಿದ್ದ ಹಾಗೆ ನೆನೆ ಮನೆ ಬಾಕ್ಲ ಹತ್ರನೇ ನಿಂತ್ಕೊಂಡಂತಹ ಭೂಮಿಯವ್ರಿಗೆ ಮನಸ್ಸಲ್ಲಿ ಏನೋ ಒಂದು ರೀತಿಯ ಕಳವಳ ಶುರುವಾಗುತ್ತೆ. ನನಗೆ ತುಂಬ ಬೇಕಾಗಿರೋರು, ಹತ್ರವಾಗಿರೋರು ಈ ಮನೆಯಲ್ಲಿ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಅವ್ರಿಗೆ ಸಿಗುತ್ತೆ, ಸ್ಪರ್ಶನೂ ಸಹ ಸಿಗುತ್ತೆ. ಇನ್ನು ಅಲ್ಲೇ ನಿಂತ್ಕೊಂಡು ಮನಸ್ಸಲ್ಲೇ ಯೋಚನೆ ಮಾಡ್ತಾರಂತಹ ಭೂಮಿಯವರು, ಅವರು ಯಾರಿರ್ಬೋದು, ಅವ್ರನ್ನ ನನಗೆ ಈ ರೀತಿ ನೋಡಬೇಕು, ಅವ್ರ ಜೊತೆ ಮಾತಾಡಿಸ್ಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ, ಈ ರೀತಿ ಕಳವಳ ನನಗೆ ಯಾಕೆ ಆಗ್ತಾ ಇದೆ, ಕವಿತಮ್ಮ ಅಂದ್ರೆ ಯಾರು, ಇವರಿಂದ ಪದೇ ಪದೇ ನನಗೆ ಯಾಕೆ ಸಹಾಯ ಆಗ್ತಾ ಇದೆ, ಇನ್ನು ಈ ರೀತಿ ತಡ್ಕೊಳಕ್ಕಾಗದೇ ಇರುವಂತಹ ಸಂತೋಷ ಮತ್ತೆ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಕಳವಳ ಯಾಕೆ ಆಗ್ತಾ ಇದೆ, ಯಾರಿರ್ಬೋದು ಅವರು ಅಂತ ಯೋಚನೆ ಮಾಡ್ಕೊಂಡು ಬಾಗ್ಲ ಹತ್ರನೇ ನಿಂತ್ಕೊಂಡ್ಬಿಡ್ತಾರೆ ಭೂಮಿಯವರು. ಇನ್ನು ಭೂಮಿ ಬಂದು ಆ ರೀತಿ ಯೋಚನೆ ಮಾಡ್ಕೊಂಡು ನಿಂತಿರೋದನ್ನ ನೋಡಿದಂತಹ ಲಕ್ಷ್ಮಕ್ಕ ಅವರು, ಅರೇ ಭೂಮಿ, ಬರ್ತೀನಿ ಅಂತ ಹೇಳಿ ಇಷ್ಟು ಬೇಗ ಬಂದ್ಬಿಟ್ಟ, ಬಾಗ್ಲ ಹತ್ರ ನಿಂತ್ಕೊಂಡು ಯಾಕೆ ಯೋಚನೆ ಮಾಡ್ತಾ ಇದೆಯಾ, ಬಾ ಒಳಗಡೆ ಅಂತ ಹೇಳಿ ಕರೀತಾರೆ. ಇನ್ನು ಭೂಮಿ ಲಕ್ಷ್ಮಕ್ಕ ಅವ್ರ ಮನೆ ಒಳಗಡೆ ಬಂದು ತನ್ನ ತಾಯಿಯಾದಂತಹ ಶಾರದಾ ಅವ್ರನ್ನ ನೋಡ್ತಾರ. ಈ ವಿಚಾರನ ಅಜಿತ್ ಅವ್ರ ಕೈಲೇ ಹೇಳಿ ಅಜಿತ್ ಅವರು ಶ್ರವಣ್ ಅವ್ರಿಗೆ ತನ್ನ ಹೆಂಡತಿಯಾದಂತಹ ಶಾರದಾ ಅವ್ರನ್ನ ಕರ್ಕೊಂಡೋಗಿ ನಿಲ್ಲಿಸಿ ಸರ್ಪ್ರೈಸ್ ಕೊಡ್ತಾರೆ ಅನ್ನೋದು ಮುಂದಿನ ಸಂಚಿಕೆಯಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.